ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ಸಪೋರ್ಟ್ ಮಾಡಿ. ನಾನು ಇವತ್ತು ಮಾಡ್ತಾಯಿದ್ದೀನಿ ಚಾಲೆಂಜು. ರೈಲ್ವೆ ಸ್ಟೇಷನ್ಲಿ 12 ಅವರ್ನ ಸ್ಪೆಂಡ್ ಮಾಡೋದು. ನಮ್ಮ ವಿಕಾಸ್ ಗೌಡ ಅವರು 24 ಅವರ್ಸ್ ಮಾಡಿದರು, ನಾನು 12 ಅವರ್ಸ್ ಮಾಡ್ತಾಯಿದ್ದೀನಿ. ಅವರು ನೈಟ್ ಟೈಮ್ ಮಲ್ಕೊಬಿಟ್ಟಿದ್ರು, ಬಟ್ ನಾನು ನೈಟ್ ಟೈಮು ಎಚ್ಚರಾಗಿರ್ತೀನಿ. ಅಲ್ಲಿ ಯಾವ ಥರ ಹೇಗಿರುತ್ತೆ, ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ನೋಡೋಣ. ನಾನೀಗ ಮನೆಯಿಂದ ಡೈರೆಕ್ಟ್ ಮೈಸೂರಿಗೆ ಹೋಗ್ತೀನಿ ಗಾಡೀಲಿ. ಸ್ಟೇಷನ್ಗೆ ಹೋದ್ಮೇಲೆ ಮತ್ತೆ ಸಿಗ್ತೀನಿ. ಗಾಡಿ ಪಾರ್ಕ್ ಮಾಡ್ಬಿಟ್ಟು ಬರ್ತಾಯಿದ್ದೀನಿ. ಈಗ ಹೋಗಿ ಪ್ಲ್ಯಾಟ್ಫಾರ್ಮ್ ಟಿಕೆಟ್ ತಗೊಬೋಣ. ನೋಡೋಣ ಯಾವ ಥರ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಯೋಚನೆ ಮಾಡೋಣ. ಯಾವ ಥರ ಟೈಮ್ ಸ್ಪೆಂಡ್ ಮಾಡೋದು ಅಂತ ನನಗೂ ಗೊತ್ತಿಲ್ಲ. ನೋಡೋಣ. ಈಗ ಹೋಗಿ ಪ್ಲ್ಯಾಟ್ಫಾರ್ಮ್ ಟಿಕೆಟ್ ತಗೊಬೋಣ ಫಸ್ಟ್. ಲೈವ್ ಮೈಸೂರು ಅನ್ನೋ ಲೈಟೇ ಹೊಂಟಾಗೈತೆ ಇಲ್ಲಿ. ಪ್ಲ್ಯಾಟ್ಫಾರ್ಮ್ ಟಿಕೆಟ್ ತೊಗೊಂಡಿದ್ದೀನಿ. 10 ರೂಪಾಯಿ ಒಂದು ಟಿಕೆಟು. 2 ಅವರ್ಸ್ಗೆ ಒಂದು ಸಲ ಬೇಕಾದ್ರೆ ಚೇಂಜ್ ಮಾಡ್ಬೋದು. 2 ಅವರ್ಸ್ ವ್ಯಾಲಿಡಿಟಿ ಇರುತ್ತೆ. ಈಗ ಫಸ್ಟ್ನೇ ಪ್ಲ್ಯಾಟ್ಫಾರ್ಮ್ಗೆ ಹೋಗೋಣ. ಫ್ಲ್ಯಾಟ್ ನಂಬರ್ 1ಕ್ಕೆ ಬಂದಿದ್ದೀನಿ. ಟೈಮು ಈಗ 7:12 ಆಗಿದೆ. ಟೈಮ್ ತೋರಿಸ್ತೀನಿ ಹಾಗೆ. ಈಗ ಈ ಕಡೆ ಎಂಡಲ್ಲಿದ್ದೀನಿ. ಈ ಕಡೆ ಎಂಡಿಂದ ಆ ಕಡೆ ಎಂಡ್ವರೆಗೂ ನಡ್ಕೊಂಡು ಹೋಗ್ತೀನಿ. ಹೀಗೆ ಈ ಥರ 1-2 ಸಲ ವಾಕ್ ಮಾಡ್ತೀನಿ. ನೋಡೋಣ, ಟೈಮ್ ಪಾಸ್ ಆಗುತ್ತೆ ಅನ್ಕೋತೀನಿ. ಇನ್ನೇನಾದರೂ ಯಾರಾದರೂ ಸಿಕ್ಕಿದ್ರೆ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಒಟ್ಟಿನಲ್ಲಿ ಇವತ್ತು ಫುಲ್ ನೈಟೆಲ್ಲ ಇಲ್ಲಿ ಟೈಮ್ ಪಾಸ್ ಮಾಡಬೇಕು ಅನ್ನೋದೇ ಒಂದು ಚಾಲೆಂಜು. ನೋಡೋಣ ಯಾವ ಥರ ಫೇಸ್ ಮಾಡ್ಬೋದು ಅಂತ. ಆ ಕಡೆ ಎಂಡಿಂದ ಈ ಕಡೆ ಎಂಡ್ವರೆಗೂ ನಡ್ಕೊಂಡು ಬಂದೆ. ಅಲ್ಲಲ್ಲಿ ಪೊಲೀಸರು ಕೂಡ ಇದ್ದರು. ಅರ್ಧ ಗಂಟೆಗೆ ಏಕೋ ಒಂಥರ ಅನ್ನಿಸ್ತದ. ಇನ್ನು ನೈಟ್ ಫುಲ್ಲೆಲ್ಲ ಕಳಿಬೇಕು ಅಂತ ಅನಿಸಿದ್ರೆ ಯಾವ ಥರ ಆಗುತ್ತೋ ಗೊತ್ತಿಲ್ಲ. ವಿಕಾಸ್ ಗೌಡ ಅವರು ಯಾವ ಥರ ಸ್ಪೆಂಡ್ ಮಾಡಿದ್ರು ಅನ್ನೋದೇ ಗೊತ್ತಾಗಲಿಲ್ಲ. ತುಂಬ ಕಷ್ಟ ಅದ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು, ಟೈಮ್ನ ಸ್ಪೆಂಡ್ ಮಾಡೋದು ಅಂದರೆ ತುಂಬಾ ಕಷ್ಟ ಅದ. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಇನ್ಸ್ಟಾಗ್ರಾಮ್ ಆಗ್ಬೋದು, ಫೇಸ್ಬುಕ್ ಆಗ್ಬೋದು, ಮೋಜ್ ಆಗ್ಬೋದು, ಜೋಶ್ ಆಗ್ಬೋದು, ಎಲ್ಲದರಲ್ಲೂ ಕೂಡ ನೀವು ಫಾಲೋ ಮಾಡ್ಬೋದು. ಅದೆಲ್ಲದರಲ್ಲೂ ಕೂಡ ನಾನು ಕನ್ನಡಿಗ ಉಮೇಶ್ ಅಂತಲೇ ಹೆಸರು ಕೊಟ್ಟಿದ್ದೀನಿ. ಹಾಗೆ ಇನ್ ಕೇಸ್ ಯಾವುದಾದ್ರೂ ಡೆಕೋರೇಷನ್ನು, ಬಲೂನ್ ಡೆಕೋರೇಷನ್ನು, ಬರ್ತ್ಡೇಗೆ, ನಾಮಕರಣಕ್ಕೆ, ಈ ಥರ ಯಾವುದಾದ್ರೂ ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆ ಡೆಕೋರೇಷನ್ ಮಾಡಿಸ್ಕೋತೀನಿ ಅಂತಂದರೆ ನನ್ನ ನಂಬರ್ ಹಾಕಿರ್ತೀನಿ ಕೆಳಗಡೆ, ಫೋನ್ ಮಾಡ್ಬೋದು. ನಾನು ಯಶ್ ಈವೆಂಟ್ಸ್ ಅಂತ ನನ್ನ ನಂಬರ್ ಹಾಕಿರ್ತೀನಿ. ದಯವಿಟ್ಟು ಯಾರಾದರೂ ಇದ್ದರೆ ಫೋನ್ ಮಾಡಿ. ಈಗ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ರೂಮಲ್ಲಿ ರೆಸ್ಟ್ ಮಾಡೋಣ. ರೆಸ್ಟ್ ರೂಮು ಅಂದರೆ ವಾಶ್ರೂಮ್ ಎಲ್ಲ. ರೈಲ್ವೆ ಸ್ಟೇಷನಲ್ಲಿರೋಂಥ ಪ್ರಯಾಣಿಕರಿಗೆ ರೆಸ್ಟ್ ಮಾಡೋ ಅಂಥ ಜಾಗ. ಅಲ್ಲಿ ಹೋಗಿ ನಾವು ಒಂದು ಸ್ವಲ್ಪ ಕೂತ್ಕೊಂಡು ಟೈಮ್ ಪಾಸ್ ಮಾಡೋಣ. ಬನ್ನಿ ಯಾವ ಥರ ಇದೆ ಅಂತ ತೋರಿಸ್ತೀನಿ. ನಮ್ಮ ಮೈಸೂರಿನ ಹೇಗಿದೆ ತೋರಿಸ್ತೀನಿ ಬನ್ನಿ. ನಮ್ಮ ಮೈಸೂರಿನ ವಿಶ್ರಾಂತಿ ಕೊಠಡಿ. ನಾನು ಫಸ್ಟ್ ಟೈಮ್ ಹೋಗ್ತಾಯಿದ್ದೀನಿ ವಿಶ್ರಾಂತಿ ಕೊಠಡಿಗೆ. ಯಾವ ಸಲ ಬಂದ್ರೂ ನಾನು ಹೋಗ್ತಿರಲಿಲ್ಲ, ಯಾಕಂದರೆ ಇನ್ ಟೈಮಿಗೆ ಬರ್ತಿದ್ದೆ, ಇನ್ ಟೈಮಿಗೆ ಹೊಂಟೋಗ್ತಿದ್ದೆ. ನೋಡೋಣ ಈ ಸಲ ಯಾವ ಥರ ಇದೆ ಅಂತ. ಈಗ ತಾನೇ ಪೊಲೀಸು ಬಂದೋದ್ರು. ಎಲ್ಲಿಗೆ ಹೋಗ್ತೀರಾ, ಏನು ಎತ್ತ ಅಂತ ಎಲ್ಲರನ್ನೂ ಕೇಳ್ಕೊಂಡು ಹೋದರು. ನಾನು ಒಬ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ. ಆಮೇಲೆ ಇಲ್ಲಿ ಜಾಸ್ತಿ ಹೊತ್ತು ಕೂತ್ಕೊಳ್ಳೋಂಗಿಲ್ಲ ಅಂತ ಎಲ್ಲರಿಗೂ ವಾರ್ನ್ ಮಾಡ್ಬಿಟ್ಟು ಹೋದರು. ಆಮೇಲೆ ನಂದು ಪ್ಲ್ಯಾಟ್ಫಾರ್ಮ್ ಟಿಕೆಟ್ ಇಸ್ಕೊಂಡು ಬೇರೆ ನೋಡಿದ್ರು. ಇನ್ ಕೇಸ್ ಪ್ಲ್ಯಾಟ್ಫಾರ್ಮ್ ಟಿಕೆಟ್ ತೊಗೊಳ್ಳಿಲ್ಲ ಅಂದಿದ್ದರೆ ಆಗಂದು ಮಲಗಿಸೋದು. ಸದ್ಯ ಪ್ಲ್ಯಾಟ್ಫಾರ್ಮ್ ಟಿಕೆಟ್ ಮೇಯ್ನು. ಇಲ್ಲಿ ಯಾವುದೇ ರೈಲ್ವೆ ಸ್ಟೇಷನ್ಗೆ ಹೋದರೂ ನೀವು
ಪ್ಲ್ಯಾಟ್ಫಾರ್ಮ್ ಟಿಕೆಟ್ ತೊಗೊಳ್ಳೇಬೇಕು. 10 ರೂಪಾಯಲ್ಲಿ ಏನೂ ಆಗಲ್ಲ. ಒಂದು ಪ್ಲ್ಯಾಟ್ಫಾರ್ಮ್ ಟಿಕೆಟ್ ತೆಗೆದುಬಿಟ್ರೆ ಬೆಸ್ಟು. ಹತ್ತತ್ರ ನಾನು ಬಂದು ಈಗ 1 ಅವರ್ ಆಯಿತು. ಈಗ 8 ಕಾಲಾಗಿದೆ. ಲೈಟಾಗಿ ಒಂದು ಸ್ವಲ್ಪ ಹೊಟ್ಟೆ ಬೇರೆ ಹಸಿತಾ ಇದೆ. ಇನ್ನೂ ಏನೂ ತಿಂದಿಲ್ಲ. ಪ್ಲ್ಯಾಟ್ಫಾರ್ಮ್ ನಂಬರ್ 2 ಮತ್ತು 3ರಲ್ಲಿದ್ದೀನಿ. ಒಂದರಲ್ಲಿ ಓಡಾಡಿ ಬೇಜಾರಾಯಿತು. ಅದಕ್ಕೆ 2 ಮತ್ತು 3ಕ್ಕೆ ಬಂದಿದ್ದೀನಿ. ಯಾರೂ ಇಲ್ಲ. 4ರಲ್ಲೂ ಯಾರೂ ಇಲ್ಲ. 5ರಲ್ಲಿ ಯಾರೂ ಇರಲ್ಲ. ಒಟ್ಟು ನಮ್ಮ ಮೈಸೂರಲ್ಲಿರೋದು 5ನೇ ಪ್ಲ್ಯಾಟ್ಫಾರ್ಮು. ಜನಸಂದಣಿ ಕಮ್ಮಿ ಒಂದು ಸ್ವಲ್ಪ. ಅದರಿಂದ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡೋದು ತುಂಬಾ ಕಷ್ಟ. ಎಲ್ಲಿ ನೋಡು ಜನ ಇಲ್ಲ, ಖಾಲಿ. ಬೆಂಗಳೂರಲ್ಲಾಗಿದ್ರೆ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಜನ ಇರ್ತಿದ್ರು. ನೋಡ್ತಾ ಇದ್ರೆ ಅವರು ಹೋಗೋದು ಬರೋದು ಎಲ್ಲ ನೋಡ್ತಾ ಇದ್ರೆ ಟೈಮ್ ಪಾಸ್ ಆಗೋದು. ಇಲ್ಲಿ ಜನನೇ ಇಲ್ಲ. ಆದ್ದರಿಂದ ಟೈಮ್ ಪಾಸ್ ಮಾಡೋದು ಕಷ್ಟ ಒಂದು ಸ್ವಲ್ಪ. ಆಲ್ರೆಡಿ ನಾನು ಬಂದು 2 ಅವರ್ಸ್ ಆಗಿದೆ. ಈಗ ಪ್ಲ್ಯಾಟ್ಫಾರ್ಮ್ ಟಿಕೆಟ್ನ ಚೇಂಜ್ ಮಾಡಬೇಕು ಮತ್ತು ಹೊಸದು ತಗೋಬೇಕು. 2 ಅವರ್ಸ್ ಆದಮೇಲೆ ಅದು ವ್ಯಾಲಿಡ್ ಇರೋಲ್ಲ. ಇನ್ ಕೇಸ್ ಪೊಲೀಸರು ಹಿಡಿದ್ರೆ ನಾನು ಫೈನ್ ಕಟ್ಟಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಈಗ ಹೋಗಿ ಚೇಂಜ್ ಮಾಡ್ಕೊಬರೋಣ ಬನ್ನಿ. ಪ್ಲ್ಯಾಟ್ಫಾರ್ಮ್ ಟಿಕೆಟು ಒಂದು ಸ್ಕ್ಯಾನ್ ಮಾಡಿಬಿಟ್ಟು ಪೇ ಮಾಡಿದ್ರೆ ಬರುತ್ತೆ. ಇಲ್ಲಿ ಆ ಮಗು ಬೇಡ ಅಂತ ಹೇಳ್ತಾ ಇದೆ. ನಾನು ಹೋಗಲ್ಲ ಅಂತ ಹೇಳ್ತಾ ಇದೆ. ಅಪ್ಪ ನಾನು ನಿನ್ನ ಜೊತೆಲೇ ಇರ್ತೀನಿ ಅಂತ. ಆದರೂ ಏನೂ ಮಾಡೋಕ್ಕಾಗಲ್ಲ ಅಂತ ಅವರಪ್ಪ ಬಿಟ್ಬಿಟ್ಟು ಹೋಗ್ತಾನೆ. ನೋಡಿ ಎಷ್ಟು ಮಟ್ಟಿಗೆ ಹೇಳ್ತಾ ಇದೆ ಹೆಣ್ಮಗು. ಇಡೀ ಬೋಗಿಲಿ ಯಾರೂ ಇಲ್ಲ. ಇದು ಎಲ್ಲಿ ಹೋದ್ದು ಅಂತಲೂ ಗೊತ್ತಿಲ್ಲ. ನಾನೀಗಿರೋದು ಪ್ಲ್ಯಾಟ್ಫಾರ್ಮ್ ನಂಬರ್ 4, 5ರಲ್ಲಿ 1, 2, 3 ಮುಗಿಸಿ 4, 5ಕ್ಕೆ ಬಂದಿದ್ದೀನಿ. ಈ ಟ್ರೈನಲ್ಲಿ ಲಾಸ್ಟ್ ಬೋಗಿಲಿ ಯಾರೂ ಇಲ್ಲ. ಒಂದು ಸ್ವಲ್ಪ ಹೊತ್ತು ಮಲಗಿದ್ದು ಹಾಗೆ ಹೋಗೋಣ. ಗೈಸ್, ಓಡಾಡಿ ಸಾಕಾಗಿದೆ. ಮಲಿಕೊಂಡ್ರೆ ಸಾಕು ಅನ್ನೋ ಥರ ಆಗದ. ಟೈಮು 1 ಗಂಟೆ ಆಗದ. ಸ್ಟೇಷನ್ಲಿ ಜನ ಕೂಡ ಇಲ್ಲ. ಜನನೇ ಇಲ್ಲ. ಟೈಮು 1 ಗಂಟೆ. ಈಗ ಹೋಗಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಬಿಡ್ತೀನಿ. ನಿದ್ದೆ ಹೆವಿ ಬರ್ತಾ ಇದೆ. ಬೆಳಗ್ಗೆ ಸಿಗೋಣ ಒಟ್ಟಿಗೆ. ಸಿಗಪಟ್ಟ ಚಳಿ ಆಯ್ತದ. ಎಲ್ಲಿ ಮನಿಕೋಬೇಕು ಅಂತಲೇ ಗೊತ್ತಾಯ್ತಾಯಿಲ್ಲ. ಚಳಿ ಬೇರೆ ಆಯ್ತದ. ಅಯ್ಯೋ ದೇವ್ರೆ, ಕಣ್ಣೆಲ್ಲ ಕೆಂಪಾಗವ. ಈಗ ಯಾವುದೋ ಖಾಲಿ ಟ್ರೈನ್ ಐತೆ ಕೇಳಿದೆ. 5 ಗಂಟೆ ಅಂತ ಹೊರಡೋದಿದು. ಬೆಂಗಳೂರಿಗೆ ಹೋಗೋಂಥದ್ದು. ಚೆನ್ನೈಯಿಂದ ಬಂದಿದೆ. 5 ಗಂಟೆವರೆಗೂ ಇಲ್ಲೇ ಮಲ್ಕೊಂಡು ಸಾಕು. ಆ ಟ್ರೈನ್ ಹೋಯ್ತು. ಟೈಮು 5 ಗಂಟೆ ಆಯಿತು. 1 ಅವರ್ ಟೈಮ್ ಪಾಸ್ ಮಾಡಿದ್ರೆ ಚಾಲೆಂಜ್ ಕಂಪ್ಲೀಟ್ ಆಯಿತು. ಫೈನಲಿ ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ದೀನಿ. ಒಂದು ನೈಟ್ ಇದ್ದೆ. ತುಂಬ ಬೋರ್ ಆಗೋಯ್ತು. ತುಂಬ ಕಷ್ಟ. ಯಾವ ಥರ ಸ್ಪೆಂಡ್ ಮಾಡೋದು ಅಂತಲೇ ಗೊತ್ತಾಗಲ್ಲ.
ವಿಕಾಸ್ ಗೌಡ ಅವರು ಬೆಳಿಗ್ಗೆ ಹೊತ್ತು ಮಾಡಿಬಿಟ್ರು. ಈ ನೈಟಲ್ಲಿ ಮಾಡೋದಿದೆಯಲ್ಲ ತುಂಬ ಕಷ್ಟ ಐತೆ, ಯಾರೂ ಸಿಗಲ್ಲ. ಅದರಲ್ಲೂ ನಮ್ಮ ಮೈಸೂರು ಚಿಕ್ಕದಾಗಿರೋದ್ರಿಂದ ಜನಸಂದಣಿ ಕಮ್ಮಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.